ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ಗೆ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಬಂದಿದ್ದ ಗಿಡ ಬಂದು ಬೆಳಗ್ಗೆ ಮೊಗ್ಗಾಗಿರುತ್ತೆ, ಒಂದು 10:30-11 ಗಂಟೆ ಮೇಲೆ ಆ ಥರ ಅರಳುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಬೆಳಗ್ಗೆ ಹೂವು ಬಿಟ್ಟಿತ್ತು, ಹೂವು ಎಲ್ಲ ಕಿತ್ಬಿಟ್ಟು ಎತ್ತಿಟ್ಬಿಟ್ಟೆ ಫ್ರಿಜ್ಜಲ್ಲಿ. ನಮ್ಮ ಅತ್ತೆ ಬಂದಮೇಲೆ ಕೊಡೋಣ ಅಂದ್ಬಿಟ್ಟು ನಾನಿವತ್ತು ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೆ. ಪಲಾವ್ ಮಾಡಿ ನನ್ನ ಮಗಳನ್ನ ಸ್ಕೂಲಿಗೆ ರೆಡಿ ಮಾಡಿ ಅವಳಿಗೆ ತಲೆ ಎಲ್ಲ ಬಾಚಿ ಅವಳನ್ನ ಸ್ಕೂಲ್ ಹತ್ರ ಎಲ್ಲ ನಾನು ಬಿಟ್ಟು ಬಂದಿಲ್ಲ, ಇವತ್ತು ಹಸ್ಬೆಂಡೇ ಬಿಟ್ಟು ಬಂದರು. ರೆಡಿ ಮಾಡಿದ್ದೆ. ನೋಡಿ ಇದು ಹೂವು ಒಂದು 10:30-11 ಗಂಟೆ ಮೇಲೆ ಈ ಥರ ಎಷ್ಟು ಚೆನ್ನಾಗಿ ಅರಳುತ್ತೆ ಅಲ್ಲ. ಬೆಳಗ್ಗೆ ಮೊಗ್ಗಾಗಿರುತ್ತೆ, ಆಮೇಲೆ ಈ ಥರ ಅರಳುತ್ತೆ. ಯೆಲ್ಲೋ ಕಲರ್ ಅಲ್ವಾ, ನನಗೆ ತುಂಬ ಇಷ್ಟ. ಹಸ್ಬೆಂಡ್ ಬಂದು ತಿಂಡಿ ಎಲ್ಲ ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋದರು. ವುಡ್ ವರ್ಕ್ ಮಾಡೋದಕ್ಕೆ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡಿದ್ವಿ. ನಾನು ಮಾಡಿಸೋದು ಒಂದೇ ಸಲ ಫುಲ್ ಕಂಫರ್ಟಬಲಾಗಿ ಕ್ಲೀನಾಗಿ ಮಾಡಿಸ್ಬಿಡೋಣ ಅಂತ. ನಮ್ಮ ಅತ್ತೆಗೆ ಅವ್ರದ್ದು ಐಟಮ್ ಮೇಲೆ ತುಂಬಾ ಸೆಂಟಿಮೆಂಟು. ನಮ್ಮತ್ತೆ ನಿಮ್ಮತ್ತೆ ಅಂತಲ್ಲ, ಯಾರಾದರೂ ಅಷ್ಟೇ ಹೆಣ್ಮಕ್ಳಿಗೆ ಅವ್ರದ್ದು ಹಳೆ ವಸ್ತುಗಳ ಮೇಲೆ ಅವರಿಗೆ ತುಂಬಾ ಇಷ್ಟ ಇರುತ್ತೆ, ಆಸೆ ಇರುತ್ತೆ. ಇನ್ನು ಅವ್ರ ತವ್ರ ಮನೆಯಲ್ಲಿ ಕೊಟ್ಟಿರೋದು ಅಂದರೆ ಅವ್ರಿಗೆ ತುಂಬಾ ಅದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಆ ಥರ ನಮ್ಮತ್ತೆ ಸೆಂಟಿಮೆಂಟು ಜಾಸ್ತಿ. ಏನೇ ಪ್ರತಿಯೊಂದು ವಸ್ತುನೇ ಆಗಲಿ, ಒಂದು ಪಾತ್ರೆ, ಒಂದು ಸ್ಪೂನೇ ಆಗಲಿ, ಒಂದು ತಟ್ಟೆನೇ ಆಗಲಿ, ಏನೇ ಆದ್ರೂ ಅಷ್ಟೇ, ಒಂದು ಸೀರೆ ಆಗಲಿ, ಬಟ್ಟೆ ಆಗಲಿ, ಏನಕ್ಕಾದರೂ ಒಡವೆ, ಏನಕ್ಕಾದರೂ ಅಷ್ಟೇ ತುಂಬಾ ಸೆಂಟಿಮೆಂಟು. ಅವರು ತುಂಬಾ ಕ್ಲೀನಾಗಿ ಇಟ್ಕೊತಾರೆ. ಅದಕ್ಕೆ ಆಯಸ್ಸು ಜಾಸ್ತಿ ನಮ್ಮ ಅತ್ತೆ ಹತ್ರ ಇರೋದು. ಅವ್ರದ್ದು ಮದುವೆ ಸೀರೆ ಎಲ್ಲ ಇನ್ನೂ ಹಂಗೆ ಇಟ್ಕೊಂಡಿದ್ದಾರೆ. ನನಗೆ ಅದನ್ನೆಲ್ಲ ನೋಡಿ ಶಾಕ್ ಆಗುತ್ತೆ. ಫೈನಲಿ ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಮಾಡಿದ್ರು. ಸರಿ, ಇಲ್ಲಿ ನಾನು ಅವ್ರನ್ನ ನೋಡಿಕೊಂಡು ಇಲ್ಲಿ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಮಧ್ಯಾಹ್ನ ಲಂಚ್ಗೆ ಊಟಕ್ಕೆ ಹೋಗಿದ್ರು ಅವರು. ಎಷ್ಟು ಸಣ್ಣ ಹಕ್ಕಿಗಳು ಕೂತಿದೆ ನೋಡಿ ಆ ಹೊಂಗೆ ಮರದ ಮೇಲೆ. ಅದನ್ನು ನೋಡಿಕೊಂಡು ಆ ಮೂಮೆಂಟ್ನ ಎಂಜಾಯ್ ಮಾಡ್ಕೊಂಡಿದ್ದೆ. ಸರಿ, ಅಷ್ಟರಲ್ಲಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ಸ್ಕೂಲ್ ಹತ್ರ ಹೋದೆ. ಫುಲ್ಲು ಡಸ್ಟಿಗೆ ಮೂಗೆಲ್ಲ ಒಂಥರ ಆಗಿತ್ತು. ನಾನು ಬೆಳಗ್ಗೆನೇ ಸ್ನಾನ ಮಾಡಿದ್ದಕ್ಕೆ ತಲೆಗೆಲ್ಲ ಆಯಿಲ್ ಹಾಕ್ಕೊಂಡಿದ್ದೆ, ಹಂಗೆ ಹೋಗಿದ್ದೆ. ತಲೆ ಎಲ್ಲ ನೋವ್ತಾ ಇತ್ತು, ಬಾಯೆಲ್ಲ ಒಂಥರ ಆಗಿತ್ತು ಅಂದ್ಬಿಟ್ಟು ನನಗೆ ಬಂಗಾರಪೇಟೆ ಚಾಟ್ಸ್ ಅಂದರೆ ತುಂಬಾ ಇಷ್ಟ. ಅದನ್ನು ತಿಂದೆ. ನನ್ನ ಮಗಳು ಇದೇನು ಪಾನಿಪುರಿ ಅಂತಾರೋ ನನಗೆ ಗೊತ್ತಿಲ್ಲ, 6 ವೆರೈಟೀಸ್ ಇರುತ್ತಲ್ಲ, ಅದು ಬೇಕು ಅಮ್ಮ, ನಾನು ತಿನ್ನಲೇಬೇಕು ಇವತ್ತು ಅಂದ್ಬಿಟ್ಟು ತುಂಬಾ ಆಟ ಮಾಡಿದ್ಲು. ಸರಿ, ಮತ್ತೆ ಅವಳೊಂದು ಪ್ಲೇಟು ನಾನೊಂದು ಪ್ಲೇಟು ಇಬ್ಬರು ತಿಂದ್ವಿ. ಇದರಲ್ಲಿ 6 ವೆರೈಟೀಸ್ ಪಾನಿ ಇರುತ್ತೆ ಅಷ್ಟೇ. ಅದೊಂಥರ ಚೆನ್ನಾಗಿತ್ತು. ಸರಿ, ಅವಳನ್ನ ಕರ್ಕೊಂಡು ಮನೆಗೆ ಬಂದು ಅವ್ರಿಗೆಲ್ಲ ಟೀ ಮಾಡಿಕೊಟ್ಟೆ. ಅವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋದರು. ಸಡನ್ನಾಗಿ ಮಳೆ ಬಂತು. ಅದನ್ನೆಲ್ಲ ಐಟಮ್ನ ಎಲ್ಲ ಸೈಡಿಗೆ ಎತ್ತಿಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಯ್ತು. ಧೂಳೆಲ್ಲ ತುಂಬಾ ಇತ್ತು. ಗುಡಿಸಿದ್ರೆ ಆ ಕಡೆ ಹೋಗ್ತಾಯಿತ್ತು, ಈ ಕಡೆ ಹೋಗ್ತಾಯಿತ್ತು. ನನ್ನ ಪುಣ್ಯ ಮಳೆ ಬಂತು, ಎಲ್ಲ ಕ್ಲೀನಾಗಿ ಅಲ್ಲೇ ಪೈಪಲ್ಲಿ ನೀರು ಹಿಡ್ಕೊಂಡು ಕ್ಲೀನಾಗಿ ತೊಳೆದ್ಬಿಟ್ಟೆ ಬಾಕ್ಲ ಹತ್ರ ಎಲ್ಲ. ಮಕ್ಕಳಿಗೆ ಎದೆ ಹಾಲು ಎಷ್ಟು ಮುಖ್ಯನೋ ಆ ಥರ ಗಿಡಗಳಿಗೆ ಮಳೆ ನೀರು ತುಂಬಾ ಮುಖ್ಯ ಆಗಿರುತ್ತೆ. ನಾನು ಪಾಟ್ಗಳನ್ನೆಲ್ಲ ಕೆಳಗಡೆ ಎತ್ತಿಟ್ಬಿಟ್ಟು, ಮಳೆ ನೀರು ಬರ್ತಾ ಇರಲಿಲ್ಲ ಅದಕ್ಕೆ. ಸೊ ಮಳೆ ನೀರೆಲ್ಲ ಕ್ಲೀನಾಗಿ ಬೀಳಲಿ ಅಂದ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ಹಾಗೆ ಮೂಲೆಗೆಲ್ಲ ನೀರು ಹಾಕಿ ಆ ಮಳೆ ನೀರಲ್ಲೇ ನಾನು ಕ್ಲೀನ್ ವಾಶ್ ಮಾಡಾಕ್ಬಿಟ್ಟೆ. ನೀರನ್ನ ಸೇವ್ ಮಾಡಿದ್ದೀನಿ ನಾನಿವತ್ತು. ಈ ಥರ ಮಳೆ ನೀರನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಡ್ರೆಸ್ಸಿಂಗ್ ಟೇಬಲ್ ಅವಸ್ಥೆ ನೆನೆಯುತ್ತೆ ಅಂದ್ಬಿಟ್ಟು ಬೆಡ್ ಕವರ್ನ ಹಾಕಿ ಒತ್ತಿ ಇಟ್ಟಿದ್ದೀನಿ. ಇದೆಲ್ಲ ಈ ಕಡೆ ಬಿದ್ದಿತ್ತು, ಮಳೆ ಬರ್ತಿದೆ ಅಂದ್ಬಿಟ್ಟು ನಾನೆಲ್ಲ ನಿಲ್ಲಿಸಿದ್ದೀನಿ. ಅವ್ರಿಗೆ ಗೊತ್ತಿರಲಿಲ್ಲ ಮಳೆ ಬರುತ್ತೆ ಅಂದ್ಬಿಟ್ಟು, ಹಾಗೆ ಕೆಳಗಡೆ ಇಟ್ಟೋಗಿದ್ರು. ಸರಿ, ನಾನು ನೆಂದೋಗುತ್ತೆ ಅಂದ್ಬಿಟ್ಟು ಆ ನೀರು ಹಾಕ್ಕೊಂಡೆ, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ಅಲ್ಲೆಲ್ಲ ನೀರು ಹಾಕ್ಕೊಂಡು ಬಾಗ್ಲತ್ರ ಎಲ್ಲ ಗುಡಿಸ್ಕೊಂಡಿದ್ದೆ. ಆದ್ರೂ ತುಂಬಾ ಡಸ್ಟ್ ಇತ್ತು ಅಂದ್ಬಿಟ್ಟು ಮತ್ತೆ ಅಲ್ಲೆಲ್ಲ ನೀರು ಹಾಕಿ ತೊಳೆದೆ. ನನಗೆ ಈ ಥರ ಮಳೆ ನೀರಲ್ಲಿ ತೊಳ್ತಿದ್ದು ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಅಡುಗೆ ಮನೆಗೆ ಹೋದೆ, ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು. ಪಾತ್ರೆ ಎಲ್ಲ ಹಾಗೇ ಇದೆ, ವಾಶ್ ಮಾಡಬೇಕು. ಇದು ಆಯಿಲ್ದು ಬಾಣಲಿ. ಇಲ್ಲೆಲ್ಲ ಫುಲ್ಲು ಧೂಳಾಗಿತ್ತು, ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ಇನ್ನೂ ಕ್ಲೀನ್ ಮಾಡ್ಕೊಬೇಕು. ಒಂದು 2-3 ದಿನ ಲೇಟ್ ಆಗುತ್ತೆ, ಹೀಗೆ ಇರುತ್ತೆ ನನ್ನ ಕೆಲಸ, ಏನು ಮಾಡೋಕ್ಕಾಗಲ್ಲ. ಇನ್ನು ಮುಂದಕ್ಕೆ ಮನೆ ಎಲ್ಲ ಕಟ್ಸ್ಕೊಡ್ತೀನಿ ಅಂತ ನಮ್ಮ ಅತ್ತೆ ಹೇಳ್ತಾ ಇದ್ದರು. ಬೇಗ ಕಟ್ಟಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಕಟ್ಸ್ಕೊಡ್ತಾರೆ. ಸದ್ಯಕ್ಕೆ ಇವಾಗ ವುಡ್ ವರ್ಕು ಅವ್ರು ಕೆಳಗಡೆ ಮಾಡಿಸ್ಕೊಡ್ತಾಯಿದ್ರು. ಹಾಗಾಗಿ ಇಲ್ಲಿ ಇವಾಗ ಇಷ್ಟು ಮಾಡಿದ್ದಾರೆ. ಇದಿಷ್ಟು ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿರೋದು. ಹೇಗಿದೆ ಇದೆಲ್ಲ ಹೊಸದು ಬಾಟಲ್ಗಳು. ಇನ್ನೂ 1-2 ಸ್ಟೆಪ್ ಮಾಡಿಕೊಂಡು ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳೋಣ ಒಂದೊಂದಾಗಿ ಎಲ್ಲ. ಅಡುಗೆ ಮನೆಗೆ ಬಂದೆ, ಏನು ಊಟ ಮಾಡಲಿ ಅಂದ್ಬಿಟ್ಟು ಹಾಗೆ ಯೋಚನೆ ಮಾಡ್ತಾಯಿದ್ದೆ. ಇದು ಹೊಸ್ದಾಗಿ ತೊಗೊಂಡೆ. ಇದನ್ನ ಉಡ್ಡದು ಪೀಸು ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ. ನಾಳೆ ಇದಕ್ಕೆ ಕಟ್ ಮಾಡಿಸ್ಕೊಬೇಕು. ಒಂದು ಉಡ್ಡನ್ನ ಅದಕ್ಕೆ ಅಂತಲೇ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಅಲ್ಲಿರೋ ಸಾಮಾನುಗಳನ್ನೆಲ್ಲ ಇಲ್ಲಿ ಅಡುಗೆ ಮನೇಲಿ ಇಟ್ಟಿದ್ದೀನಿ. ಇದು
ನನ್ನ ಶೋರೂಮಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬಳು ಯೂಸ್ ಮಾಡ್ತಾಯಿದ್ಲು ಇದೆರಡನ್ನು. ಅವಳು ಕೆಲಸನ ಆಟೋಮೆಟಿಕ್ಕಾಗಿ ಬಿಟ್ಟೋದ್ಲು. ಏನಿಲ್ಲ ಅಂದರೂ ಇದು 9-10 ವರ್ಷದ್ದು ದೇವ್ರುಗಳು. ಇವತ್ತು ಅಲ್ಲೇನೋ ಎತ್ತಿದ್ದಕ್ಕೆ ಸಿಕ್ತು. ಅವಳಿಗೆ ವಾಪಸ್ ಕೊಡ್ಲಾ ಇಲ್ಲ ನಾನೇ ಪೂಜೆ ಮಾಡಲಾ? ದೇವ್ರಲ್ವಾ, ಏನು ಮಾಡಲಿ ಅಂತ ಕಮೆಂಟ್ ಮಾಡಿ. ಅವಳಿಗೆ ವಾಪಸ್ ಕೊಡ್ಲಾ ಅಥವಾ ನಾನೇ ಹಿಡ್ಕೊಂಡು ಪೂಜೆ ಮಾಡಲಾ ಅಂತ ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಸದ್ಯಕ್ಕೆ ಈ ದೇವ್ರುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ನಾನು. ಆ ಟಿ ವಿ ಸ್ಟ್ಯಾಂಡು ಎತ್ತದೆ, ಅಲ್ಲಿ ಇಲ್ಲಿಗೆ ನಾನು ಐಟಮ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ನಮ್ಮ ಅತ್ತೆ ಅದನ್ನ ಎತ್ಬಿಡು ಇಲ್ಲಿ ಹಿಡ್ಕೊ ಅಂದರು. ಸಿಸ್ಟಮ್ನ ಫ್ರಿಜ್ ಮೇಲೆ ಇಟ್ಟಿದ್ದೀನಿ. ನೋಡ್ಕೊಬೇಕೆಲ್ಲ ಕ್ಲೀನ್ ಮಾಡ್ಕೊಬೇಕು. ಬಾಕ್ಸ್ನೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಕಿಚನಲ್ಲಿ. ಊಟಕ್ಕೆ ಹಸ್ಬೆಂಡು ಟ್ರಿಪ್ ಹೋಗಿದ್ದಾಗ ಅವ್ರ ಫ್ರೆಂಡ್ ಒಬ್ಬರು ತೊಗೊಂಬಂದಿದ್ರಂತೆ ಕಡಕ್ ರೊಟ್ಟಿ ತಿನ್ನಬೇಕು ಅಂದ್ಬಿಟ್ಟು. ಅವ್ರುಗಳು ಗೊತ್ತಲ್ಲ, ಅದು ಇದು ಮೋಜು ಮಸ್ತಿ ಮಾಡಿಕೊಂಡು ಇದನ್ನು ತಿಂದೇ ಇಲ್ಲ ಅವರು. ನಾನ್ ವೆಜ್ ಏನೋ ಮಾಡ್ಕೊಂಡು ತಿಂದಿದ್ರಂತೆ ಫ್ರೆಂಡ್ಸ್ಗಳೆಲ್ಲ. ನಾನ್ ವೆಜ್ ಇದ್ದಾಗ ಇವೆಲ್ಲ ಎಲ್ಲಿ ಸೇರುತ್ತೆ ಅಲ್ವಾ, ಇನ್ನು ಅಲ್ಲೇ ಊಟ ತಿಂಡಿ ಎಲ್ಲ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಾನು ಸೋರೆಕಾಯಿ ತಂದಿದ್ದೀನಿ, ಅದು ಡ್ರೈ ಪಲ್ಯ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊಬ್ಬರಿ ಚಟ್ನಿ ಇದೆ, ಹಸ್ಬೆಂಡ್ಗೆ ಕೇಳ್ತೀನಿ ಶೇಂಗಾ ಪುಡಿ ಚಟ್ನಿ ಬೇಕು ಅಂದರೆ ಅದನ್ನೊಂದು ಮಾಡಿರ್ತೀನಿ. ಕಾಂಬಿನೇಷನ್ ಸೂಪರಾಗಿರುತ್ತೆ. ಇದೇ ಇವಾಗ ನಮ್ಮ ನೈಟ್ ಊಟ. ಬನ್ನಿ. ಇದು ಕೃಷ್ಣ ವಿಗ್ರಹ, ಇದು ಪ್ಲಾಸ್ಟಿಕ್ದು, ಇಷ್ಟು ಮಾತ್ರ ಇದೆ, ಚೆನ್ನಾಗಿದೆ. ಇದನ್ನು ಪೂಜೆ ಮಾಡೋರು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಿದ್ರು, ಅವ್ರು ಏನು ಬೇಡ್ಕೊಂಡು ಪೂಜೆ ಮಾಡ್ತಿದ್ರು, ಅವ್ರಿಗೆ ಅದೆಲ್ಲ ಆಗಿದೆ, ಅದೆಲ್ಲ ಸಿಕ್ಕಿದೆ. ಈ ದೇವ್ರಿಗೆ ಅದೇನು ಕಷ್ಟ ಹೇಳ್ಕೊಂಡು ಮಾಡ್ತಾಯಿದ್ರು. ಅವಳು ನನ್ನ ಫ್ರೆಂಡೇ, ಅವಳ ಹೀಗೆ ಹಾಕಬೇಕು ಅಂದ್ಕೊಂಡು ಪೂಜೆ ಮಾಡ್ತಾ ಇದ್ಲೇನೋ ಮೋಸ್ಟ್ಲಿ. ಈ ಕೃಷ್ಣನ ಪೂಜೆ ಮಾಡಿಕೊಂಡು ಕೃಷ್ಣನ ಇದರಲ್ಲಿ ಕೃಷ್ಣನೇ ನೆನೆಸ್ಕೊತಾ ಇದ್ಲೇನೋ. ನೆನೆಸ್ಕೊಂಡು ಪೂಜೆ ಮಾಡಿಕೊಂಡು ಅವಳು ಮನಸ್ಸಲ್ಲಿ ಏನು ಅಂದ್ಕೊತಾ ಇದ್ಲು, ಮೋಸ್ಟ್ಲಿ ನಾನು ಹಂಗೆ ಅನ್ಕೊತಾ ಇದ್ದೀನಿ. ಮನಸ್ಸಲ್ಲಿ ಹಾಗೆ ಅಂದ್ಕೊಂಡಿದ್ಲು, ಇವಾಗ ಹಾಗೇ ಇದ್ದಾಳೆ, ಹಾಗೇ ಆಗಿದ್ದಾಳೆ. ಏನೋ ಈ ದೇವರೇ ಅವಳಿಗೆ ಒಳ್ಳೇದು ಮಾಡಲಿ, ಅವಳದೇ ಅಲ್ವಾ ದೇವರು. ಇದು ಬಸವಣ್ಣ, ನನ್ನ ಫೇವ್ರೆಟ್ ದೇವರು. ಇದು ಹಿತ್ತಾಳೆದು ವೆಯ್ಟ್ ಇದೆ. ಇದನ್ನು ಅವರೇ ಪೂಜೆ ಮಾಡ್ತಾ ಇದ್ದಿದ್ದು. ಚೆನ್ನಾಗಿದೆ, ತುಂಬ ಚಿಕ್ಕದಿದೆ. ಅದೇ ಒಂದು ತಟ್ಟೆ ಎಲ್ಲ ಆ ಥರ ಏನಾದ್ರು ಇಟ್ಬಿಟ್ಟು ಪೂಜೆ ಮಾಡಬೇಕು. ಎರಡನ್ನೂ ಕ್ಲೀನಾಗಿ ವಾಶ್ ಮಾಡಬೇಕು. ಇವಾಗ ತೊಗೊಳಕ್ಕೆ ಹೋಗ್ತೀನಿ ಅಂದರೆ ಏನಿಲ್ಲ ಅಂದರೂ 100-150 ರೂಪಾಯಿ ಹೇಳ್ತಾರೆ. ಏನು ಮಾಡಲಿ, 2 ಮನಸ್ಸಿದೆ. ಒಂದು ನಾನೇ ಪೂಜೆ ಮಾಡಲಾ ಅಥವಾ ಅವಳಿಗೇನೆ ವಾಪಸ್ ಕೊಡಲಾ ಅಂತ. ವಾಪಸ್ ಕೊಡೋದಕ್ಕೆ ಬೇಜಾರೆ, ಅದು ನನ್ನ ಕೈಯಲ್ಲಿ ಸೇರಬೇಕು ಅಂತ ಇತ್ತೇನೋ, ಅದಕ್ಕೆ ಸೇರಿದೆ. ಇಷ್ಟು ವರ್ಷ, ಒಂದು 10 ವರ್ಷ ಆಗಿದೆ. ಏನು ಮಾಡಲಿ, 2 ಪುಟಾಣಿದು ಎಷ್ಟು ಚೆನ್ನಾಗಿದೆ ಅಲ್ಲ. ಪೂಜೆ ರೂಮಲ್ಲಿ ಇಡೋದನ್ನು ಅಡುಗೆ ಮನೆಯಲ್ಲಿ ಇಟ್ಟಿದ್ದೀನಿ ನಾನು. ಅಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅಲ್ವಾ, ಹಾಗಾಗಿ ನನ್ನ ಫೋನಲ್ಲಿ ಇಷ್ಟು ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಕ್ಲಾರಿಟಿ ಹೊಟ್ಟೋಯ್ತು. ಏನು ಮಾಡಲಿ ಗೈಸ್, ಹೇಳಿ ನೀವೇ. ಮನಿ ಪ್ಲ್ಯಾಂಟ್ಗಳು ಹೇಗಿದೆ, ಇಲ್ಲಿ ಇಟ್ಟಿರೋದಕ್ಕೆ ಯಾವ ರೀತಿ ಕಾಣಿಸ್ತಾ ಇದೆ. ನನಗೆ ಈ ಥರ ಅಡುಗೆ ಮನೆಯಲ್ಲಿ ಗಿಡಗಳು ಇಟ್ಕೊಬೇಕಂದ್ರೆ ತುಂಬಾ ಇಷ್ಟ. ಇದು ನನ್ನ ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ, ಇವಾಗ ಎತ್ತಿಟ್ಟಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಇದೆ, ಇರಿ ತೋರಿಸ್ತೀನಿ. ಇಲ್ಲೊಂದು ಇಟ್ಟಿದ್ದೀನಿ. ಇದು ಒಂದೇ ದೊಡ್ಡದ್ರಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೆ, ಇವಾಗ 2ರಲ್ಲಿ ಹಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಮಣ್ಣಲ್ಲಿ ಹಾಕಿದ್ದೀನಿ, ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೀಲಿ, ಆಮೇಲೆ ನೀರಲ್ಲಿ ಇಡೋಣ ಅಂದ್ಬಿಟ್ಟು. ಚೆನ್ನಾಗಿದೆ ಅಲ್ಲ. ಓಕೆ ಗೈಸ್, ಇದು ನನ್ನ ಇವತ್ತಿನ ವ್ಲಾಗು. ಜಾಸ್ತಿ ಅಪ್ಡೇಟ್ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಇದು ವುಡ್ ವರ್ಕ್ ಎಲ್ಲ ಮಾಡ್ತಿರೋದಕ್ಕೆ ಕೆಲಸ ಜಾಸ್ತಿನೇ ಇರುತ್ತೆ. ಅದು ನಿಮಗೂ ಗೊತ್ತೇ ಇರುತ್ತೆ. ಡಸ್ಟು ಜಾಸ್ತಿ, ಅವ್ರಿಗೆ ಅದು ಇದು ಹೆಲ್ಪ್ ಮಾಡಬೇಕಾಗಿರುತ್ತೆ. ಇನ್ನು ಒಬ್ಬರು ಅವರು ನೋಡಿಕೊಂಡೇ ಇರಬೇಕಾಗತ್ತೆ. ಒಬ್ಬರು ನೋಡ್ಕೊಂಡಿದ್ರೆ ಅವ್ರು ಕೆಲಸ ಮಾಡೋದಕ್ಕೂ, ಒಬ್ಬರು ನೋಡ್ದಲೇ ಇರೋದಕ್ಕೂ ಕೆಲಸ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ಇವರೇನು ಆ ಥರದವ್ರೇನಲ್ಲ. ನಮ್ಮ ಅತ್ತೆ ಕರೆಸಿರೋರು ಅಂದರೆ ಸ್ವಲ್ಪ ಕರೆಕ್ಟಾಗೇ ಇರ್ತಾರೆ. ಕೆಲಸ ಎಲ್ಲ ಚೆನ್ನಾಗೇ ಮಾಡ್ತಾಯಿದ್ರು. ಇನ್ನು ಅವ್ರಿಗೆ ಕಾಫಿ ಟೀ ಮಾಡಿಕೊಡೋದು, ನೀರು ಕೊಡೋದು, ಅದು ಇದು ಕೆಲಸಗಳಿರುತ್ತಲ್ಲ, ಹಾಗಾಗಿ ಅದನ್ನು ಮಾಡಿಕೊಂಡು ನಂಗೆ ಜಾಸ್ತಿ ಲಾಗ್ನೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಒಂದು ವಾರ ಬ್ಯುಸಿಯಾಗಿರ್ತೀನಿ, ಎಷ್ಟಾಗುತ್ತೆ ಅಷ್ಟು ಮಾಡಿಕೊಡ್ತಾ ಇರ್ತೀನಿ. ಸದ್ಯಕ್ಕೆ ಇದು ಇವತ್ತು ಇಷ್ಟು ಮಾಡಿರೋದು.
ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ಗೆ ಯಾರ್ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಹಾಗೆ ಇನ್ನು ನೆಕ್ಸ್ಟ್ ವೀಡಿಯೋ ಯಾವ್ಯಾವ ರೀತಿ ಮಾಡಬೇಕಂತ ಹೇಳಿ ಅಂತಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾವ ರೀತಿ ಮಾಡಬೇಕಂದ್ರೆ ಆ ರೀತಿ ವೀಡಿಯೋಸ್ನ ನಾನು ಮಾಡಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಹಾಕ್ತೀನಿ. ತಲೆಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ. ಬರ್ಡೇ ಇತ್ತು ಅಂದ್ಬಿಟ್ಟೆಲ್ಲ ಹಂಗೆ ಇದ್ದೆ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.